ಎಂತೊಲಿವನು ತನಗಿನ್ನೆಂತೊಲಿವನು ಎಂತೊಲಿವನು ಕರ್ಣತ್ರಯ ದೋಷಮಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಪರವಧುವರರ ಕೂಟ ಅನ್ಯರ ವಿತ್ತಾಪ ಭಕ್ಷ್ಯ ಸೇವನೆ ಹಿಂಸೆ ಪರಿವಿಡಿದ ಈ 4 ಪತಂಗಳ ಪಾಮರ ಜನ್ಮವೇ ಕಾಯೋದೊಳರೆ ಅಂತ ತನಗಂತು ಅಂತಃಕರಣ ಸ್ವಚ್ಛ ಆಗಲ್ಲ ಸಾಧ್ಯ ಇಲ್ಲ. ಅಂತಃಕರಣದೊಳಗೆ ದೋಷಗಳಿವರೆಗೂ ಮುಕ್ತಿ ಇಲ್ಲ. ಕಂತು ಕಾಲ ಪುರವೈರಿ ಅಂದರೆ ಯಾರಪ್ಪ? ನಾವು ಅಲ್ಲೇದನ ಇಲ್ಲ ಅಂತ ತಿಳ್ಕೊತೀವಿ. ಕಾಲ ದೇಶತೀತನಾದಂಥ ವಿಶ್ವವಿಭು ಯಾರು? ಕಾಲ ದೇಶತೀತ. ನಮ್ಮ ದೇವರೆಲ್ಲ ಒಂದು ಕಾಲದಾಗ ಇರ್ತಾವೆ, ಒಂದು ಕಾಲ ಆಗಿರ್ಬೋದು. ಒಂದು ದೇಶದಾಗ ಅದಾವ, ಮತ್ತೊಂದು ದೇಶದಾಗಿಲ್ಲ. ಎಲ್ಲ ದೇಶಗಳಿಗೂ ಎಲ್ಲರಿಗೂ ಇರತಕ್ಕಂಥದ್ದು ಒಂದು ಯಾವುದಪ್ಪ? ಸದ್ವಸ್ತು. ಸತ್ಯ, ಟ್ರುತ್ ಈಸ್ ಆಲ್ವೇಸ್ ಟ್ರುತ್. ಅಮೇರಿಕನಿಗೂ ಟ್ರುತ್ ಅಂದ್ರೆ ಟ್ರುತ್, ಇಂಡಿಯನ್ಸಿಗೂ ಟ್ರುತ್ ಅಂದ್ರೆ ಟ್ರುತ್, ಜಪಾನ್ದವ್ರಿಗೂ ಟ್ರುತ್ ಅಂದ್ರೆ ಟ್ರುತ್. ಸತ್ಯ ಅಂದ್ರೆ ಸತ್ಯನೇ. ಸತ್ಯ ಅವರಿಗೊಂದು ಸತ್ಯ ಬೇರೆ, ನಮಗೊಂದು ಸತ್ಯ ಬೇರೆ ಅಲ್ಲ. ಸತ್ಯ ಕಾಲಕ್ಕೆ ತಕ್ಕಂಥ ಬದಲಾವಣೆ ಆಗುವಂಥದ್ದು ಸತ್ಯ ಅಲ್ಲ, ಅದು ಅಸತ್ಯಕ. ಅದಕ್ಕೆ ಅಂಥ ಸದ್ವಸ್ತು ಕಾಲ ದೇಶವನ್ನು ಮೀರಿದಂಥದ್ದು ಯಾವುದೈತಿ ಜಗತ್ತಿನೊಳಗೆ? ಅಂಥದ್ದು ಒಲಮೆ ನಿನಗೆ ಆಗಬೇಕಾಯ್ತಂದ್ರೆ ಅರ್ಥಾತ್ ಏನಪ್ಪ? ಅಂಥದ್ರಲ್ಲಿ ನೀವು ಒಂದು ಆಗಬೇಕಾಗಿತ್ತಂದ್ರೆ ಕರ್ಣತ್ರಯ ದೋಷಗಳು ಇರಬಾರ್ದು. ಅಂಥದ್ರಲ್ಲಿ ಒಂದಾಗೋದು ಅಂದ್ರೆ ಏನರ್ಥ? ಪ್ರಶ್ನೆ ಬರ್ತದೆ. ಕಟ್ಟಿ ಕಡೆಗೆ ಹೋದ್ಮೇಲೆ ಒಂದು ಅನ್ನೋ ಪ್ರಶ್ನೆ ಬರೋದಿಲ್ಲ, ನಡುವಿದ್ದಾಗ ಒಂದನ್ನು ಪ್ರಶ್ನೆ ಬರ್ತದೆ. ಎಲ್ಲಿವರೆಗೆ ದೇಹನ ಅನ್ನೋ ಭಾಗ ಇರ್ತೈತಿ, ಪರಮಾತ್ಮ ಭಿನ್ನ. ದೇಹನ ಅನ್ನೋ ಭಾಗ ಇತ್ತು, ಪರಮಾತ್ಮ ಹೊರಗೆ ಅದನ, ಅಲ್ಲಿ ಅದನ, ಇಲ್ಲಿ ಅದನ. ಮತ್ತು ಅದು ಸತ್ಯ. ಎಲ್ಲಿವರೆಗೆ ದೇಹ ನೀನು ಅನ್ನೋ ಭಾವದಾಗಿರ್ತೀವಿ. ಜಗತ್ತಿನೊಳಗೆ 99 ಜನ ಕೋಟಿ ಒಳಗೆ ಒಬ್ಬ ಏನೋ ಆ ಪರಬ್ರಹ್ಮಣಿಗೂ ನನಗೂ ದೂರಿಲ್ಲ, ಅಂತರಿಲ್ಲ ಅನ್ನುವಂಥ ಸತ್ಯವನ್ನು ನಾನು ಕಂಡುಕೊಂಡಿರ್ತಾನೆ. ಉಳ್ಕಿದವರೆಲ್ಲರೂ ಪರಬ್ರಹ್ಮ ಅದರೊಳಗೆ ಒಂದು 4ನೇ ಭಾಗ ಅದರ ಬಗ್ಗೆ ವಿಚಾರ ಮಾಡುವಂಥ ಸಾಮರ್ಥ್ಯ ಇರ್ತದೆ. ಉಳ್ಕಿದ 8ನೇ ಭಾಗ ಅಂತಿ ಏನಿಲ್ಲ, ದೇವರ ಅನ್ನೋದು ಮತ್ತು ತಮ್ಮ ಇಚ್ಛೆ, ಮನಸ್ಸಿಚ್ಛೆನೇ ಎಲ್ಲ ಕರ್ಮಗಳನ್ನು ನಡೆಸೋದು. ಹೆಸರಿಗಟ್ಟೆ ದೇವರು ದೇವಸ್ಥಾನಕ್ಕೆ ಹೋಗೋದು ಅನ್ನೋದು ಯಾವುದೇ ಧರ್ಮ ಇರಲಿ, ಅವತ್ತಿನ ಪೂರ್ತಿಗೆ ಧರ್ಮಗಳನ್ನ ಆಚರಣೆ, ನೀತಿಗಳನ್ನ ಆಚರಣೆ, ಅವತ್ತು ತೋರಿಕೆ ಮಾಡೋದು, ಮಾತಿನೊಳಗೆ ಹೇಳೋದು ಅವತ್ತಿನ ಪೂರ್ತಿಗೆ ಅಷ್ಟೇ. ಮತ್ತು ಮುಂದೆ ಹೋಗ್ಲೇನ ಯಾವತ್ತ ಪ್ರಕಾರ ತಮಗೇನು ಅನುಕೂಲ ಬೇಕು ಅಂದ್ರೆ ವಿಷಯಾದಿಗಳ ಮೇಲೆ ಮೋಹ ಹಂಗೆ ಇರ್ತೈತಿ, ಆಸೆ ಎಳೆದಿರೋದಿಲ್ಲ, ದುಃಖ ತೆಪ್ಪೋದಿಲ್ಲ. ಅದಕ್ಕೆ ಅವರು ಪ್ರಾರಂಭಿಕ ಹಂತದೊಳಗೆ ಪ್ರಶ್ನೆ ಮಾಡಕತ್ತಾರೆ. ಇಂಥ ದೋಷಗಳನ್ನು ಇಟ್ಟುಕೊಂಡು ನೀವು ಆ ಪರಮೋಚ್ಚವಾದಂಥ ಪರಬ್ರಹ್ಮನ ಹೊಂದಬೇಕು, ಕಾಣಬೇಕು, ಸವಿಬೇಕು, ಆನಂದವನ್ನು ಹೊಂದಬೇಕಂತ ಹೊಂಟಿದ್ದಾದ್ರೆ ಎಂದ್ರೆ ಸಾಧ್ಯ ಆಗಿತ್ತಪ್ಪ ನಿನಗೆ? 8 ಜನ್ಮಕ್ಕಾದರೂ ಸಾಧ್ಯ ಆಗಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. 8 ಜನ್ಮಕ್ಕಾದರೂ ಸಾಧ್ಯ ಆಗಿತ್ತು, ಎಂತ ತಿಳಿವನ ನಿನಗೆ? ಹೆಂಗೆ ಒಲಿಯಕ್ಕೆ ಸಾಧ್ಯ ಐತಿದು? ಅದಕ್ಕೆ ಸಾಮಾನ್ಯ ಏನು ಮಾಡ್ತಾನೆ, ಪಂಚ ಜ್ಞಾನೇಂದ್ರಿಯಗಳ ಪಂಚ ಕರ್ಮೇಂದ್ರಿಯೊಳಗೆ ಈ ಜ್ಞಾನೇಂದ್ರಿಯಗಳನ್ನ ಹಿಡ್ಕೊಂಡು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ಅದರೊಳಗೆ ದೇವ್ರ ಹುಡುಕಾಕೋ ಪ್ರಯತ್ನ ಮಾಡ್ತಾನೆ. ನಾಮಸ್ಮರಣೆ ಒಳಗೆ, ಜಪತಪಾದಿ ಒಳಗೆ, ಯಜ್ಞ ಯಾಗಾದಿ ಒಳಗೆ, ಕರ್ಮ ಒಳಗೆ, ಒಟ್ಟಾರೆ ಏನಂದರೆ ಮಂದಮತಿ ಕರ್ಮದಲ್ಲಿ ಹುಡುಕ್ತಾನೆ. ಆ ಕರ್ಮ ಸತ್ಕರ್ಮಗಳಾಗಿ ಸಚ್ಚಾರಿತ್ರ್ಯ ನಡೆದಾಗ ಅಲ್ಲಿ ಜ್ಞಾನ ಉದಯ ಆಕತಿ, ಅಲ್ಲಿ ಭಕ್ತಿಭಾವ ತುಂಬತತಿ. ನಂತರ ತದನಂತರದಲ್ಲಿ ಜ್ಞಾನ ಉದಯ ಆಕತಿ. ಅಂದ್ರೆ ಜ್ಞಾನ ಘಟಿಸೋದು ಕಟ್ಟ ಕಡೆ ಹಂತದೊಳಗೆ ಜ್ಞಾನ ಘಟಿಸ್ತತಿ. ಆದರೆ ಅದರ ಪೂರ್ವದಲ್ಲಿ ಸಾಮಾನ್ಯನಿಗೆ ಏನಾಗಿರ್ತತಿ, ಏನು ಮಾಡ್ತಿರ್ತಾನಲ್ಲ ಆ ಕರ್ಮ, ಇದ ಶ್ರೇಷ್ಠ, ಇದ ಕೊಡೆದು, ಇದ ಕಣಿಯದು, ಇದೇ ಕಣಿಯದು. ನಾನು ಮಾಡ್ತಿದ್ದಂಥ ಜಪತಪಾದಿಗಳ ಶ್ರೇಷ್ಠ,
ನಾನು ಮಾಡ್ತಕ್ಕಂಥ ಯಜ್ಞ ಯಾಗಾದಿಗಳ ಶ್ರೇಷ್ಠ, ನಾನು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳ ಶ್ರೇಷ್ಠ, ನಾನು ಮಾಡ್ತಕ್ಕಂಥ ದಾನ ಧರ್ಮಾದಿಗಳ ಶ್ರೇಷ್ಠ ಅಂತ ಇಷ್ಟಕ್ಕೆ ತಿಳ್ಕೊಂಡ್ಬಿಟ್ಟಿರ್ತಾನೆ. ಇವು ಪ್ರಾರಂಭಿಕ ಹಂತದೊಳಗೆ ಇವೆಲ್ಲ. ಇದು ಕಟ್ಟ ಕಡೆದಲ್ಲ. ನಾವೇನು ತಿಳ್ಕೊಂತೀವಿ, ದಾನ ಧರ್ಮ ಮಾಡಿಬಿಟ್ಟು ಭಾಳ ಶ್ರೇಷ್ಠ, ಅಲ್ಲಿಗೆ ಮುಗೀತು. ಅಥವಾ ಪೂಜೆ ಪುನಸ್ಕಾರ ಮಾಡಿಬಿಟ್ರೆ ಅಲ್ಲಿಗೆ ಮುಗೀತು, ಯಜ್ಞ ಯಾಗಾದಿಗಳನ್ನು ಮಾಡಿಬಿಟ್ರೆ ಅಲ್ಲಿಗೆ ಮುಗೀತು, ನೈವೇದ್ಯಗಳನ್ನು ಮಾಡಿದರೆ ಮುಗೀತು, ತೀರ್ಥಯಾತ್ರೆ ಮಾಡಿದರೆ ಮುಗೀತು, ಪುರಾಣ ಕೇಳಿದರೆ ಮುಗೀತು. ಇಷ್ಟಕ್ಕೆ ನಾವು ಸೀಮಿತಗೊಳಿಸ್ಕೊಂಡ್ಬಿಟ್ಟಿರ್ತೇವೆ. ಜಪ ತಪಾದಿಗಳನ್ನು ಮಾಡಿದರೆ ಮುಗೀತು. ಇವು ಪ್ರಾರಂಭಿಕ ಹಂತದೊಳಗೆ ಅತ್ಯಂತ ಪ್ರಾರಂಭಿಕ ಹೆಂಗಪ್ಪ ಅಂದ್ರೆ, ಅಕ್ಷರಾಭ್ಯಾಸ ಈ ಬರೀದು ಹಂಗೆ ಅದನ್ನು ಬರೆದ ಕೂಡಲೇ ನಾವು ಮುಗಿತಂದ್ರೆ ಮುಗಿಯಲ್ಲ. ಮುಂದೆ ಓದಬೇಕು ಯಾವಾಗ ನೀನು ಅಕ್ಷರ ಬರೀತಿ, ಅಕ್ಷರ ಅನು ಜ್ಞಾನ ಆಯಿತು, ಆನು ಜ್ಞಾನ ಆಯಿತು, ಅಕ್ಷರ ಜ್ಞಾನ ಆಯಿತು. ನಿನಗೆ ಪೂಜೆ ಪುನಸ್ಕಾರ ಮಾಡಿದ್ವಿ, ಯಜ್ಞ ಹವನಾದಿಗಳನ್ನು ಮಾಡಿದ್ವಿ, ದಾನ ಧರ್ಮಾದಿಗಳನ್ನು ಮಾಡಿದ್ವಿ. ಆದ್ರೆ ಮುಂದಿನ ಹಂತಕ್ಕೆ ಹೋಗಲಿಲ್ಲ ಅಂದ್ರೆ ಮನುಷ್ಯ ಜನ್ಮ ಬಂದು ಇಷ್ಟ ಮಾಡುವಾಗ ಬಂದಿಲ್ಲ. ಪೂಜೆ ಮಾಡಿದ್ನಿ, ಪುನಸ್ಕಾರ ಮಾಡಿದ್ನಿ, ಯಜ್ಞ ಮಾಡಿದ್ನಿ, ಹವನ ಮಾಡಿದ್ನಿ, ದಾನ ಧರ್ಮಗಳನ್ನು ಮಾಡಿದ್ನಿ, ಪರೋಪಕಾರ ಮಾಡಿದ್ನಿ. ಇಷ್ಟ ಮಾಡಿ ಹೋಗಿಬಿಡ್ತೀನೋ ಮನುಷ್ಯ ಜನ್ಮ ಸಾಕಾಗ್ತೀನೋ ಅಂದ್ರೆ ಸಾಕಾಗೋದಿಲ್ಲ. ಇಷ್ಟು ಮನುಷ್ಯ ಜನ್ಮ ಬಂದಿದ್ದು ದುರ್ಲಭ, ಭಾಳ ದುರ್ಲಭ ಇದೆ. ಇದರೊಳಗೆ ವಿವೇಕ ಅಂತ ಐತಿ. ಆ ವಿವೇಕವನ್ನು ಜಾಗರ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನೀ ಎಷ್ಟು ಜನ್ಮ ಆದರೂ ಯಜ್ಞ ಮಾಡು, ಎಷ್ಟು ಜನ್ಮ ಆದರೂ ಯಮನಿಯಮಾದಿನ ಆಚರಣೆ ಮಾಡ್ಕೊತ ಕುಂದ್ರು, ಎಷ್ಟು ಜನ್ಮ ಆದರೂ ಪೂಜೆ ಪುನಸ್ಕಾರಾದಿಗಳನ್ನು ಮಾಡು, ಎಷ್ಟು ಜನ್ಮ ಆದರೂ ಜಪ ತಪಾದಿಗಳನ್ನು ಮಾಡು, ಎಷ್ಟು ಜನ್ಮ ಆದರೂ ದಾನ ಧರ್ಮಾದಿಗಳನ್ನು ಮಾಡು. ಇದರಿಂದ ಪುಣ್ಯ ವೃದ್ಧಿ ಹಾಕೋತ ಹೋಗತ್ತೆ. ಮತ್ತೊಮ್ಮೆ ಮನುಷ್ಯ ಜನ್ಮ ಬರ್ಬೋದು, ಅಥವಾ ಮನುಷ್ಯ ಜನ್ಮದ ಬಂದು ಭೋಗಭಾಗ್ಯಗಳು ಬರ್ಬೋದು. ಶ್ರೀಮಂತನಾಗಿ ಹುಟ್ಟೋದು, ಭೋಗಭಾಗ್ಯಗಳು ಬ್ಯಾಡ ಅಂದ್ರೂ ಬಂದು ಬೀಳ್ತಾವೆ. ಬ್ಯಾಡ ಅಂದ್ರೂ ದಿನ ಮೃಷ್ಟಾನ ಭೋಜನ ಇಚ್ಛಾನ ಇರೋದು, ನಾವು ಬೇಕನ್ನೋದು ಇರೋದಿಲ್ಲ, ಆದ್ರೂ ಬಂದು ಬೀಳ್ತಿರುತ್ತೆ ಮೃಷ್ಟಾನ ಭೋಜನ. ದಿನ ತಪ್ಪುದಂಗೆ ಇಲ್ಲ. ನೀನು ಪಾಪದ ಕರ್ಮ ಹೆಚ್ಚಿಗೆ ಅದ ಬೇಕಂದ್ರೂ ಸಿಗೋದಿಲ್ಲ. ಇವಾಗ ಹಿಂಗೂ ಆಗಿರ್ತತಿ. ನೀನು ಪರೀಕ್ಷೆಗೆ ಅವ ಬಂದು ನಿಂತಿರ್ತಾವ. ಮೊದಲು ಪರೀಕ್ಷೆ ಮಾಡಕ್ಕೆ ನಿನ್ನಲ್ಲಿ ಯಾವಾಗ ಈ ಸಾಧನಾ ಮಾಡೋಕ್ಕೆ ನಿಂತ ಮೇಲೆ, ಈ ಸಾಧನಾ ಮಾರ್ಗಕ್ಕೆ ಬಂದ್ರೆ ಪರೀಕ್ಷೆ ಮಾಡಕ್ಕೆ ನಿನ್ನ ಪಾಪಕರ್ಮಗಳು ಬಂದು ಅಳ್ಕೊಂತ ಹೋಗ್ಬಿಡ್ತಾವೆ. ಅವಾಗ ನೀ ಗಟ್ಟಿಯಾಗಿ ನಿಂತ ಪಾಪಕರ್ಮಗಳೆಲ್ಲ ಹೋಗ್ಬಿಟ್ಟು ಆಮೇಲೆ ಪುಣ್ಯ ಶುರು ಆಗಿಬಿಡ್ತೈತಿ. ಆಮೇಲೆ ಸದ್ಗುರು ಸಿಗ್ತಾನೆ, ಸಾನ್ನಿಧ್ಯ ಸಿಗ್ತೈತಿ, ಅಲ್ಲೇ ತತ್ವ ಚಿಂತನೆ ನಡೀತೈತಿ, ಜಗದ ಮೇಲಿನ ವಿಷಯಗಳ ಮೇಲಿನ ಮೋಹ ಅಳದು ಹೋಗ್ತೈತಿ. ಆದ್ರೆ ಪ್ರಾರಂಭಿಕ ಹಂತದೊಳಗೆ ಮಾತ್ರ ಮನುಷ್ಯ ಇಷ್ಟ ಅಂತ ತಿಳ್ಕೊಂಡು ಕೂತ ಸುಮ್ಮನೆ ಆಗಿಬಿಟ್ರೆ ಈ ಜನ್ಮ ವ್ಯರ್ಥನ ಆಗಿರ್ತದೆ. ಮತ್ತು ಮನುಷ್ಯ ಜನ್ಮ ಬರ್ಬೋದು ಮತ್ತೆ ಹೊಳ್ಳಿ. ಆದರೆ ಸದ್ಗುರು ಸಾಮೀಪ್ಯ, ಸಜ್ಜನರ ಸಂಘ ಇವತ್ತು ಮತ್ತೆ ಬಂದು ಸಿಗ್ತಾವ ಅನ್ನೋದು ಖಾತ್ರಿ ಇಲ್ಲ. ಮನುಷ್ಯರು ಭಾಳ ಮಂದಿ ಅವ್ರ ಭೂಮಿ ಮೇಲೆ. ಆದ್ರೆ ಸದ್ವಿಚಾರ, ಸಚ್ಚಿಂತನೆ ಎಷ್ಟು ಮಂದಿಗೆ ಐತಿ, ಎಷ್ಟು ಮಂದಿಗೆ ಅದರಲ್ಲಿ ಒಲವು ಹುಟ್ಟೈತಿ. ಶ್ರೀಮಂತರು ಅದಾರ, ಭಾಳ ವಿದ್ಯಾವಂತರು ಅದಾರ, ಭಾಳ ಅನುಕೂಲ ಇದ್ದವರು ಅದಾರ, ಎಲ್ಲ ಇದ್ರು ಇದ್ರ ಕಡೆ ಒಲವು ಇದ್ದಾರೆ ಎಷ್ಟು ಮಂದಿ ಅದಾರ ಅಂತ. ಅದಕ್ಕೆ ಯಾಜ್ಞವಲ್ಕ್ರ ಮೈತ್ರಿ, ಪುಣ್ಯವಿಲ್ಲದವ್ರಿಗೆ ಅಂತ ದೊರ್ಕೊಳ್ಳೋದು ಮೈತ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾರಿಗೆ ಪುಣ್ಯದ ಬಲ ಜೋರಾಗಿ ಜನ್ಮ ಜನ್ಮಾಂತರ ಸಂಸ್ಕಾರ ಬಲ ಗಟ್ಟಿಯಾಗಿರ್ತತಿ ಅವ್ರಿಗೆ ಇದು ಎಚ್ಚರ ಆಕತಿ. ಇದೆಷ್ಟಕ್ಕೆ ನಂದು ಸೀಮಿತ ಅಲ್ಲಪ್ಪ. ಅರ್ಥಾತ್ ಏನಪ್ಪ ಅಂದ್ರೆ, ಇನ್ನೊಂದು ಪದ್ಯದೊಳಗೆ ನಿಜಗೊಂಡು ಭಾಳ ಚಂದ ಹೇಳ್ತಾರೆ. ಏನು ಮೊದಲಿನ ಕರ್ಮಗಳನ್ನೆಲ್ಲ ಹೇಳ್ಯಾರಲ್ಲ, ವೇದ ಆದಿ ಭಾಗದಾಗ ಹೇಳ್ಯಾರ ಅಂತ ಹೇಳ್ತಾರಲ್ಲ. ಯಜ್ಞ, ಯಾಗ, ಜಪ, ತಪಾದಿಗಳು ನಿನಗೆ ಜ್ಞಾನ ಒಂದು ಮಾತ್ರ ಆಗ್ಲಿಕ್ಕೆ ಕೋಟಿ ಒಂದು ಭಾಗಕ್ಕೂ ಸಮ ಆಗುದಿಲ್ಲ ಅಂತ ಹೇಳ್ಬಿಡ್ತಾರೆ. ಕಡೆ ಪದ್ಯ ಅದು. ಅದಕ್ಕೆ ಇದನ್ನೆಲ್ಲ ತಿಳಿದಂಥ ಶಿವಾನಂದವರು ಶ್ರವಣಕ್ಕೆ ಮತ್ತು ಭಾಳ ಕೊಟ್ಟರು. ಸತ್ಶ್ರವಣ, ಸದ್ಬೋಧ ಚಂದ್ರಿಕೊಳ್ಳಿ ತೆಗೆದು ಓದ್ಕೊಂತ ಹೋಗ್ರಿ ನೀವು. ಹಂಗೆ ಶ್ರವಣ ಲೋಕೋತ್ತರ ಸಾಧನ ಅಂತ ಹೇಳ್ಯಾರ, ಹೊತ್ತಾಗಿ ಮತ್ತೊಂದು ಏನು ಹೇಳಿಲ್ಲ ಅವರು. ಸತ್ಶ್ರವಣ, ಸಜ್ಜನರ ಸಂಘ ಅಂದರೆ ದಿನಕ್ಕೆ 5 ವೇಳೆ ಅವರು ಈ ಸಚ್ಚಿಂತನೆ ಕಾರ್ಯಕ್ರಮ, ಮತ್ತೊಂದು ಏನಿಲ್ಲೇ ಇಲ್ಲ. ಅರ್ಥಾತ್ ಏನಪ್ಪ ಅಂದ್ರೆ, ಶ್ರವಣ ನೇರವಾಗಿ ನಿನ್ನ ಅಂತಃಕರಣ ಕೈ ಹಾಕ್ತದೆ.
ಶ್ರವಣ ನೇರವಾಗಿ ನೀನು ಅಂತಃಕರಣಕ್ಕೆ ಹೋಗಿ ಮುಡ್ತುತ್ತೆ. ಅಷ್ಟೊಂದು ಒಲವಿಂದ ನೀ ಮಾಡಿದರೆ ನೀ ಪೂಜೆ ಪುನಸ್ಕಾರ ಮಾಡ್ಬೋದು, ಮನಸ್ಸಿನಿಂದ ರಮಿಸ್ಬೋದು, ರಮಿಸದೇ ಇರ್ಬೋದು, ಮನಸ್ಸು ನಿಂದಿರ್ಬೋದು, ನಿಲ್ಲ ಹರ್ಕೊಂಡು ಹೋಗ್ಬೋದು. ಪೂಜೆ ಮಾಡ್ತಿರ್ತಾರೆ, ಗಂಟೆ ಬಾರ್ತಿರ್ತಾರೆ, ಮನಸ್ಸು ಎಲ್ಲೆಲ್ಲೇ ಹೊರದಾಡ್ತಿರ್ತಾರೆ. ಕೈಯ ದೀಪ ಹಿಡ್ಕೊಂಡಿರ್ತಾರೆ, ಮನಸ್ಸು ಎಲ್ಲೇ ಹೋಗಿರ್ತದೆ. ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಜಪತಪಾದಿಗಳನ್ನು ಮಾಡೋದು ನೀತಿವತ್ತಾಗಿ ಮನಪೂರ್ವಕವಾಗಿ ಮಾಡಿದ್ರೆ ಲಾಭ ಐತಿಲ್ಲ ಅಂತಲ್ಲ. ಆದರೆ ಈ ಮನಸ್ಸು ಏನೈತಲ್ಲ ಅದಕ್ಕೆ ಇವನ್ನೆಲ್ಲವನ್ನು ಮೀರಿ ದಾಟಿರುವಂಥ ಶಕ್ತಿ ಐತಿ ಮನುಷ್ಯಗೆ. ಇವನ್ನೆಲ್ಲವನ್ನು ಮೀರಿ ದಾಟಿರುವಂಥ ಶಕ್ತಿ ಐತಿ. ನೀ ಪೂಜೆ ಮಾಡ್ಕೊತ ಕುಂದರು ಅಥವಾ ಜಪ ಅನ್ಕೊಂತ ಕುಂದರು, ಒಂದು ಸ್ವಲ್ಪ ದಿನ ಆದಮೇಲೆ ಮೊದಲು ಭಾಳ ನಿಷ್ಠೆಯಿಂದ ಮಾಡ್ತಾನ ಮನುಷ್ಯ. ಸ್ವಲ್ಪ ದಿನ ಆದಮೇಲೆ ಇದಕ್ಕೆ ರೂಢಿಗತ ಆಗಿಬಿಡ್ತದೆ. ಬಾಯಿ ಮಂತ್ರ ಅಂತಿರ್ತದೆ, ಕೈ ಗಂಟಿ ಬಾರಿಸ್ತಿರ್ತದೆ, ಮನಸ್ಸು ಎಲ್ಲಿ ಹೊರದು. ಅಂಥ ತಪಸ್ಸನ್ನು, ಅಂಥ ಜಪವನ್ನು ನೀನು ಕೋಟಿ ಜನ್ಮ ಮಾಡಿದ್ರು ಸದ್ಯಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಏನಪ್ಪ ಅಂದ್ರೆ, ಎಲ್ಲಿವರೆಗೆ ಅಂತಃಕರಣದಾಗ ದೋಷಗಳೇ ಇರ್ತಾವೋ, ನಿನ್ನ ಅಂತಃಕರಣ ಪೂರ್ತ ಸದೀಚ್ಛೆ ಹುಟ್ಟಿರೋದಿಲ್ಲ, ಮೋಕ್ಷತ್ವ ಭಾವ, ನಾನು ಮುಕ್ತನಾಗಬೇಕನ್ನೋ ಇಚ್ಛಾನ ಹುಟ್ಟಿರೋದಿಲ್ಲ, ಅಲ್ಲಿವರೆಗೆ ಮನಸ್ಸು ನಿನ್ನ ಕೈಯಾಗ ಸಿಗೋದೇ ಇದೆ. ನೀ ಜಪತಪಾದಿಗಳನ್ನು ಮಾಡು, ಯಜ್ಞ ಯಾಗಾದಿಗಳನ್ನು ಮಾಡು, ಪೂಜೆ ಪುನಸ್ಕಾರಾದಿಗಳನ್ನು ಮಾಡು, ದಾನ ಧರ್ಮಾದಿಗಳನ್ನು ಮಾಡು, ಬೇಕಾದ ಮಾಡು, ಎಲ್ಲಿವರೆಗೂ ವಿಷಯಾದಿಗಳ ಮೇಲಿನ ವ್ಯಾಮೋಹ ಇರ್ತದೆ ಅಲ್ಲಿವರೆಗೆ ಮನುಷ್ಯನ ಚಂಚಲ ವೃತ್ತಿ ತಪ್ಪುವುದಿಲ್ಲ. ಮನುಷ್ಯನ ಈ ಚಂಚಲ ವೃತ್ತಿ ಅಳಿಬೇಕಂದ್ರೆ ವಿಷಯಗಳಲ್ಲಿ ದೋಷ ದರ್ಶನ ಆಗಬೇಕು. ವಿಷಯಗಳಲ್ಲಿ ದೋಷ ದರ್ಶನ ಆಗಬೇಕಂದ್ರೆ ವಿವೇಕ ಜಾಗ್ರ ಆಗಬೇಕು. ವಿಷಯಗಳಲ್ಲಿ ದೋಷ ದರ್ಶನ ಆಗಬೇಕಂದ್ರೆ ವಿವೇಕ ಜಾಗ್ರ ಆಗಬೇಕು. ವಿವೇಕ ಜಾಗ್ರ ಆಗಲ್ಲ ವಿಷಯಗಳಲ್ಲಿ ದೋಷ ದರ್ಶನ ಆಗುವುದಿಲ್ಲ. ಅರ್ಥಾರ್ಥ ನಾವು ಭೋಗ ಮಾಡ್ತೇವೆ, ದಿನ ಉಣ್ತೇವೆ, ದಿನ ಕೊಡ್ತೇವೆ. ಇದು ಸಾಕು ಯಾಕೆ ಅನಿಸಿಲ್ಲ ಹೇಳ್ರಿ? ಸಾಕು ಯಾಕೆ ಅನಿಸಿಲ್ಲ? ನಮ್ಮಲ್ಲಿ ವಿವೇಕ ಜಾಗ್ರ ಆಗಿಲ್ಲ. ಈ ಸಂಸಾರದೊಳಗೆ ಏನೈತಪ್ಪ ಅಂತೇಳಿ ನಾವು ಈ ಸಂಸಾರದಿಂದ ಒಂದು ಸ್ವಲ್ಪ ದೂರ ನಿಂತ್ಕೊಂಡು ನೋಡೇ ಇಲ್ಲ. ನಾವು ಒಂದು ಮೂಕ್ಲೆ ಮತ್ತೊಂದು ಕರ್ಮಗಳು ಶುರು ಆಗಿರ್ತಾವೆ. ಆ ಕರ್ಮದ ನಿಮಿತ್ತವಾಗಿ ಜನ್ಮಗಳ ಹೋಗುತ್ತಾವು. ಇದು ಒಂದ ಜನ್ಮ ಅಲ್ಲ, ಜನ್ಮಗಳು ಹೋಗ್ಯಾವು. ಒಂದು ಕರ್ಮ ಮುಕ್ಳೆ ಮತ್ತೊಂದು ಕರ್ಮ, ಮತ್ತೊಂದು ಕರ್ಮ ಮುಕ್ಳೆ ಮತ್ತೊಂದು ಕರ್ಮ. ಇದು ಶುರು ಆಗೇ ಬಿಡುತ್ತೆ ಹಂಗೆ ಒಂದರಿಂದ ಹಿಂಗೆ ಜನ್ಮಗಳು ಅನೇಕ ಉರುಳಿ ಹೋದರೂ ಸದ್ಯಕ್ಕೆ ನಿನಗೆ ಮುಕ್ತಿ ಸುಖ ಸಿಗುವುದಿಲ್ಲ. ನೀನು ಪರಮುಕ್ತಿ ಸುಖವನ್ನು ಹೊಂದಲೇಬೇಕಾಗಿತ್ತಂದ್ರೆ ಈ ಜನ್ಮದಾಗ ಎಚ್ಚರಗಳು. ಅದಕ್ಕೆ ಅವರು ಮೊದಲನೇ ಮೆಟ್ಲು ಏನು ಹೇಳಕ್ತಾರ? ಮೊದಲನೇ ಮೆಟ್ಲು ಶ್ರವಣದೊಳಗೆ ಬರ್ತಾವಲ್ಲ. ಪೂಜೆ ಪುನಸ್ಕಾರ ಮಾಡುವಾಗ ಏನು ಬರ್ತದಪ್ಪ ನಿಮ್ಗೆ? ಗುರುನಾಮ ಸ್ಮರಣೆ ಮಾಡ್ಕೊಂತ ಕುಂದಿರ್ತೀರಿ, ಜಪತಪಾದಿಗಳನ್ನು ಮಾಡ್ತೀರಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ, ಯಜ್ಞ ಹವನಾದಿಗಳನ್ನು ಮಾಡ್ತೀರಿ, ದಾನ ಧರ್ಮಾದಿಗಳನ್ನು ಮಾಡ್ತೀರಿ. ಏನೋ ಒಂದು 1000 ಮಂದಿಗೆ ಊಟಕ್ಕೆ ಹಾಕ್ತೀರಿ, 1000 ಮಂದಿ ದಾನ ಕೊಡ್ತೀರಿ. ಎಲ್ಲ ಆಯ್ತು, ಸತ್ಕರ್ಮಗಳ ನಡೆದು ಇವು ಮುಂದಿನ ವೇದಿಕೆ ತಯಾರು ಮಾಡ್ಕೊಳ. ಆದ್ರೆ ಈ ಸದ್ಯಕ್ಕೆ ಸಮಯ ಏನೈತಲ್ಲ, ಇದು ಮಹತ್ತರವಾದ ಸಮಯ. ಮನುಷ್ಯ ಜನ್ಮ ಬರೀ ಇಷ್ಟ ಮಾಡಿಬಿಟ್ರೆ ಮುಗಿದು ಹೋಗಲಿಲ್ಲ. ಮುಂದಿನ ಊರಿಗೆ ಏನು ಬುತ್ತಿ ಕಟ್ಕೊಂಡು ಹೋಗ್ಬೇಕಂತ ನೀ ಮಾಡಕತ್ತಿ ಈಗ ನೀ. ಆದ್ರೆ ಈ ಸದ್ಯಕ್ಕೆ ಏನು ಕೆಲಸ ಮಾಡ್ಬೇಕು ಅದನ್ನು ವಿಚಾರ ಮಾಡುವಲ್ಲಿ. ಮುಂದೆ ಹೋಗ್ಬೇಕಂದ್ರೆ ಏನು ಬುತ್ತಿ ಕಟ್ಕೊಂಡು ಹೋಗ್ಬೇಕಂತಂದ್ರೆ ಈ ಸದ್ಯ ಮಾಡೋ ಕೆಲಸ ಮಾಡ್ಕೋದು. ಅದು ಮುಂದೆ ಏನು ಬರ್ಬೇಕು ತಾನ ಬರಕ್ಕೆ ಶುರು ಆಕತ್ತೆ ನಿನಗೆ. ಪುಣ್ಯ ಮಾಡ್ಬೇಕು, ಪುಣ್ಯ ಮಾಡಿದ್ರೆ ಎಲ್ಲ ಚಲೋ ಇರ್ತದೆ. ಮಾಡೋದು ಖರೇ ಒಪ್ಕೊತೀನಿ. ಆದರೆ ಶ್ರವಣ ಅದಕ್ಕಿಂತ ಶ್ರೇಷ್ಠವಾದದ್ದು. ಅದಕ್ಕೆ ಶಿವಾನಂದರ ಸದ್ಬೋಧ ಚಂದ್ರಿಕೆಯನ್ನು ಮನುಷ್ಯಚ್ಚು ಯಾರು ಓದ್ತಾರೆ ಅವ್ರಿಗೆ ಅದು ಅನುಭವಕ್ಕೆ ಬರ್ತೈತಿ. ಜ್ಞಾನನ ಶ್ರೇಷ್ಠ ಅಂತ ಎಷ್ಟು ಸಾರಿ ಹೇಳ್ಯಾರ ಅವರು. ಜ್ಞಾನ ಬಿಟ್ಟರೆ ಮತ್ತೊಂದು ಏನಿಲ್ಲ. ಭಕ್ತಿ ಕರ್ಮಗಳು ಜ್ಞಾನದ ಅಡಪಾಯದೊಳಗೆ ಬರ್ತಾವೆ. ಅವನು ಮೀರಿಲ್ಲ. ಅವು ಬ್ಯಾಡ ಅಂತಲ್ಲ, ಅವು ಭೂಮಿಕೆಗಳು. ಕರ್ಮ ಸತ್ಕರ್ಮಗಳು ಬೇಕ, ಭಕ್ತಿ ಭಾವ ಬೇಕ. ಅದೆಲ್ಲ ಜ್ಞಾನ ಘಟಿಸೋದಿಲ್ಲ. ಮತ್ತು ಜ್ಞಾನ ಅಂದ್ಕೂಲೇ ನಮ್ಮ ಹೆಂಗರ ಜೀವನ ಇದ್ರೆ ಆಕತ್ತನ ಇವು ಆಚಾರ ವಿಚಾರಗಳು ಬೇಕು. ಆದ್ರೆ ಅದ್ರ ಜೋಡಿ ಯಥಾರ್ಥ ಜ್ಞಾನ ಚಿಂತನೆ ಬೇಕು. ಅದಕ್ಕೆ ಅಲ್ಲಿ ನೀತಿ ಬೋಧನಾ ಸ್ಥಳ ಏನು ಚಂದ ಹೇಳಕ್ಕೆ ಹೊಂಟಾರ ನೋಡೋದು. ನೀತಿನ ಮೊದಲನೇ ಮೆಟ್ಲು. ಅನ್ಯ ವಿಷಯಗಳನ್ನು
ವಿಷ ಅಂತ ತಿಳಿ, ವಿಷಯಾನ್ ವಿಷವತ್ತಿಜ ಎಲ್ಲ ಒಂದು ಮಹಾನ್ ಗ್ರಂಥ ಅದು. ಆ ಗ್ರಂಥದೊಳಗೆ ಒಂದೊಂದು ಪದ್ಯದೊಳಗೆ ಎಷ್ಟು ಚಂದ ಹೇಳ್ಕೊಂತ ಹೋಗ್ಯಾರ. ಆ ಒಂದು ಪದ್ಯದ ಆಧಾರ ಮೇಲೆ ನಿರ್ಜೀವನಿ ಆಗಲಿ ಮತ್ತೊಬ್ಬರಾಗಲಿ ಆ ಒಂದು ಗ್ರಂಥದೊಳಗೆ ಒಂದು ಸಾಲಿನ ಆಧಾರ ಮೇಲೆ ಒಂದೊಂದು 10 ಪಲ್ವೆಗಳನ್ನು ಬರೆದಿರ್ತಾರೆ. ಅಷ್ಟಾವಕ್ರ ಸೂತ್ರ ಅಂತ ಬರ್ತದೆ. ಅಷ್ಟಾವಕ್ರ ಸೂತ್ರದೊಳಗೆ ಅತ್ಯಂತ ನೇರವಾದ ತತ್ವಜ್ಞಾನದೊಳಗೆ ಮತ್ತೊಂದು ಏನು ಗೊಂದಲ ಇಲ್ಲ. ಜನಕ ಮಹಾರಾಜ ಅಷ್ಟಾವಕ್ರ ಮಹರ್ಷಿ ಕೇಳುವಂಥ ಪ್ರಶ್ನೆಗಳು, ಜನಕ ಮಹಾರಾಜ ಅಷ್ಟಾವಕ್ರ ಕೇಳೋದು ನೇರವಾಗಿ ಕೇಳ್ತಾನೆ. ನನಗೆ ಮುಕ್ತಿ ಹೆಂಗೆ ಸಿಗ್ತದೆ, ಜ್ಞಾನ ಹೆಂಗೆ ಲಭಿಸ್ತೈತಿ, ವೈರಾಗ್ಯ ಹೆಂಗೆ ಬರ್ತದೆ, ಇವನು 3 ಹೇಳ್ತಾರೆ. ಇದು ಈ ಮುಕ್ತಿ ಇಚ್ಛಿಸಿ ಮೊದಲೇ ಕೇಳೋದು, ನೀನು ಮುಕ್ತಿನ ಬೇಕಾತ ಅಂದ್ರೆ ಮನುಷ್ಯ ವಿಷಯ ವಿಷವತ್ಯಜ, ಜಗತ್ತಿನ ಎಲ್ಲ ವಿಷಯಗಳನ್ನು ವಿಷ ಅಂತ ತಿಳಿದು ಇದರ ಮೇಲಿನ ಮೋಹನ ಬಿಡು. ಅರ್ಥಾತ್ ಇಲ್ಲಿ ಅದನ್ನು ಹೇಳಾಕ್ತಾರೆ ಅವರು. ಪರವದಿಗಿನ ಕೂಟ, ಅನ್ಯರ ವಿತ್ತಾಪರಣೆ, ಹರಣ, ಅಭಕ್ಷ್ಯ ಸೇವನೆ, ಹಿಂಸೆ, ಪರಿವಿಡಿದ ಈ 4 ಪಾತಂಗಗಳು, ಪಾಮರ ಜನ್ಮವೇ. ಎಂಥದ್ದು ಮಾಡಿದ್ರೆ ಏನೇನು ಜನ್ಮ ಬರ್ತಾವ ಅಂದ್ರೆ ಅಂಥವ್ರು ಈ ಕರ್ಮ ಸಿದ್ಧಾಂತದೊಳಗೆ ಜ್ಞಾನದ ಉನ್ನತ ತುದಿಗೆ ಓದಿ ಮುಟ್ಸೋಕ್ಕಿಂತ ಮೊದಲ ಸದ್ಬೋಧ ಚಂದ್ರಿಕೆ ತೆಗೆದು ನೋಡ್ರಿ ನೀವು. ಕರ್ಮ ಸಿದ್ಧಾಂತವನ್ನು ಇಷ್ಟು ಚಂದ ಹೇಳ್ಕೊಂತ ಹೋಗ್ಯಾರ ಅಜ್ಜವ್ರು. ನೀವು ಏನು ಮಾಡ್ತೀಯ ಆ ಕರ್ಮ ನಿನಗೆ ಬಂದತ್ತಿರ್ತದಪ್ಪ, ಕರ್ಮಕ್ಕೆ ಹೆದರಿ ಅವ್ನು ಶರಣಾಗಿರ್ಬೇಕು ಮೊದಲಕ್ಕೆ ಮನುಷ್ಯ. ಕರ್ಮ ಸಿದ್ಧಾಂತ ಭಕ್ತಿ ಸಿದ್ಧಾಂತವನ್ನು ಯಾಕೆ ಹೇಳೋದು ಅಂದ್ರೆ ಅವು ದುರಿತ ಕರ್ಮವನ್ನು ಒಲ್ಲದಿರೋ ಅನ್ನುವಂಗೆ ಮನಸ್ಸಿನೊಳಗೆ ತಯಾರಾಗಬೇಕಲ್ಲ. ಮೊದಲೇ ಸನ್ಮಾರ್ಗ ಬರೋಕ್ಕಿನ ಮೊದಲಕ್ಕೆ ದುರ್ಮಾರ್ಗ ಬಿಡಬೇಕು, ಹೌದಲ್ಲ? ಸಜ್ಜನರ ಸಂಘಕ್ಕೆ ಬರೋ ಮೊದಲು ದುರ್ಜನರ ಸಂಘ ಬಿಡಬೇಕಾಕತಿ. ಅದಕ್ಕೆ ಆ ದುರಿತ ಕರ್ಮಗಳನ್ನು ಇಷ್ಟೊಂದು ಭಯ ಹುಟ್ಟುವಂಗೆ ಎಷ್ಟು ಚಂದ ಎಚ್ಚರಿಕೆ ಕೊಟ್ಕೊಂತ ಹೋಗ್ಯಾರ. ಸದ್ಬೋಧ ಚಂದ್ರಿಕೆ ಒಳಗೆ ಅದು ಓದ್ಕೊಂತ ಹೋದ್ರೆ ಅವ ಎಲ್ಲ ದುಶ್ಚಿಂತನೆಗಳನ್ನು ವಿಚಾರಗಳನ್ನು ದೂರ ಇಟ್ಟು ಬಿಟ್ಟಿರ್ಬೇಕು ಮನುಷ್ಯ. ಅದಕ್ಕೆ ಇಲ್ಲಿ ಈ ದುರಿತ ಕರ್ಮಗಳು ನಿನ್ನೊಳಗೆ ಇದ್ದಿದ್ದಾದ್ರೆ ಮುಕ್ತಿ ಯಾವಾಗ ಸಾಧ್ಯ ಐತಿ? ಈ ದುರಿತ ಕರ್ಮಗಳು ನಮ್ಮೊಳಗೆ ಯಾಕೆ ಬರ್ತಾವು? ಕೆಟ್ಟ ವಿಚಾರ, ಕೆಟ್ಟ ಆಲೋಚನೆ, ಕೆಟ್ಟ ಕರ್ಮಗಳು, ಕಾಯ ವಾಚ ಮನಸ್ಸ, 3 ಮಾತಿನೊಳಗೂ ಮನಸ್ಸಿನೊಳಗೂ ಕೃತಿಯೊಳಗೆ ಕಟ್ಟ ಕಡೆದು. ಅದಕ್ಕೆ ಮೊದಲು ಮಾತಿನೊಳಗೆ ಮನಸ್ಸಿನೊಳಗೆ ಬಂತ ಭಾಳ ಹೇಗೆ, ಮನಸ್ಸಿನಾಗ ಬಂದ ಮೇಲೆ ಮುಂದಿದೆಲ್ಲ ಶುರು ಆಗ್ತದೆ. ಅದಕ್ಕೆ ನಾವು ಏನು ತಿಳ್ಕೊಂತೀವಿ, ಮನಸ್ಸಿನೊಳಗೆ ಬಂದರೆ ಆಯ್ತು, ಮಾತಿನೊಳಗೆ ಕೃತಿಯೊಳಗೆ ಬರಲಿಲ್ಲ ಅಂದ್ರೆ ಮುಂದೆ ಅಂತ ನಾವು ತಿಳ್ಕೊಂತೀವಿ. ಮನಸ್ಸಿನೊಳಗೆ ನುಸುಳಬಾರದು. ಇನ್ನೊಬ್ಬರ ಬಗ್ಗೆ ಕೆಟ್ಟ ಭಾವನೆ, ಕೆಟ್ಟ ಆಲೋಚನೆ, ಕೆಟ್ಟ ಬಯಕೆಗಳ ಮನಸ್ಸಿನೊಳಗೂ ನುಸುಳಿರಬಾರದು. ಅರ್ಥಾರ್ಥ ಏನಪ್ಪ ಅಂದ್ರೆ ಮನಸ್ಸು ಸ್ವಚ್ಛ ಆಗಿರಬೇಕು. ಯಾವಾಗ ಸಾಧ್ಯ ಐತಿ ಮನಸ್ಸು ಸ್ವಚ್ಛ ಇರಾಕ? ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಲೋಭ, ನಿಜ ನಿಗಮ ಗುರುವಿಂದ ಅರಿತುಡು ಏನು ಅಂತ ಇನ್ನೊಂದು ಪದ್ಯದೊಳಗೆ ಭಾಳ ಚಂದ ಹೇಳ್ತಾರೆ ನಿಂತ್ಕೊಂಡು. ಅರ್ಥಾರ್ಥ ಏನಪ್ಪ ಅಂದ್ರೆ ನಮ್ಮ ಅಂತಃಕರಣದೊಳಗೆ ಸದಿಚ್ಛೆ ಉರಿಲಾರದ ಮುಕ್ತನಾಗಬೇಕು ಅನ್ನೋ ಇಚ್ಛಾ ಇಲ್ಲ ನಮಗೆ. ಹಂಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಕೇಳ್ತಾರೆ. ಏನು ಬಾಳೆದಾಗ ಒಂದು ಸ್ವಲ್ಪ ತ್ರಾಸ ತೊಂದರೆ ಬಂದಾವ, ಹೆಂಡತಿ ಕಾಟ, ಗಂಡನ ಕಾಟ, ಮಕ್ಕಳ ಕಾಟ, ಸಂಸಾರದ ಕಾಟ, ಅಣ್ಣ ತಮ್ಮರ ಕಾಟ, ಇಲ್ಲ ಅಂದ್ರೆ ಭಾಳ ಹಿಂಗೆಲ್ಲ ಸುದ್ದದಾವ ಅಂದ್ರೆ ಈ ಶರೀರ ಕಾಟ ಎಲ್ಲ ಸುದ್ದದಾವ ಅಂದ್ರೆ ಈ ಶರೀರ ಕೈ ಕಾಲು ನೋವು ಬಂದವ್ರಿ, ಗೇಟ್ ಬಂದೈತಿ, ಆ ಗೇಟ್ ಬಂದೈತಿ, ಈ ಗೇಟ್ ಬಂದೈತಿ. ಯಾವ್ದಾರ ಒಂದು ರೂಪದಿಂದ ಇದೇನಕ್ಕತ್ತಿಲ್ಲ, ಇದು ಇವೆಲ್ಲ ಸುದ್ದಿದ್ದಾಗ ಮತ್ತೆ ಹಿಂಗೆ ಬರ್ತದೆ. ಇವೆಲ್ಲ ಸುದ್ದದಾವ ಅಂದರೂ ಮನಸ್ಸು ಯಾಕೆ ಸ್ಥಿರ ಅವಿಲ್ಲ ಅಂದ್ರೆ ಜನ್ಮಾಂತ ಸಂಸ್ಕಾರ ಹೆಂಗಿರ್ತದೆ ನೋಡ್ರಿ. ನೀವು ಮಾಡಿದ ಪುಣ್ಯ ಫಲದಿಂದ ಬಂಧು ಮಿತ್ರರೆಲ್ಲ ಚಲೋನ ಅದಾರ, ಸತಿಸುತ್ತರು ಎಲ್ಲ ಚಲೋನ ಅದಾರ, ಎಲ್ಲರೂ ಸಂಸ್ಕಾರವಂತರು ಅದಾರ. ಆದ್ರೆ ನೀನು ಮಾಡಿದಂಥ ಸಂಸ್ಕಾರ ಬಲ, ಹಿಂದಿನ ಸಂಸ್ಕಾರ ಬಲ ಮನದೊಳಗೆ ಬಂದು ಕುಂತಿರ್ತೈತಿ. ಅದಕ್ಕೆ ಕಾಡಕ್ಕೆ ಶುರು ಆಗಿರ್ತದೆ. ಮತ್ತೊಳ್ಳಿ ಎಲ್ಲ ಬರೋಬ್ಬರಿನ ಐತ್ರಿ ಅವನು. ಆದರೂ ಈ ವಯಸ್ಸಿನಾಗ ಒಂದು ಮನಸ್ಸು ಹಿಂಗೆ ಕೆಡವಾರ ಐತ್ರಿ, ಹೆಂಗೆ ಮಾಡಕತ್ತ ನೋಡ್ರಿ. ಏನು ಚಲೋ ಅದಾರ, ಮಕ್ಕಳು ಚಲೋ ಅದಾರ, ಎಲ್ಲ ಚಂದ ನೋಡ್ಕೊತಾರೆ, ಎಲ್ಲ ಮಾಡ್ತಾರೆ. ಇನ್ನೊಬ್ಬ ಉತ್ತರ ನೋಡ್ರಿ ಅಂಥದ್ದು ನೋಡಿಲ್ಲ. ಅರ್ಥಾರ್ಥ ಏನಪ್ಪ ಅಂದ್ರೆ ಈ ಸಂಸಾರದೊಳಗೆ ವಿಷಮ ಸಂಸ್ಕಾರ ಇದ್ರೊಳಗೆ ಏರ್ಪೇರುಗಳು ಬರ್ತಿರ್ತಾವೆ. ಮನುಷ್ಯ ಇದನ್ನು ಶುದ್ಧ ಮಾಡ್ಕೊಳಕ್ಕಂತ ಪಾರಮಾರ್ಥ ಹಿಡ್ಕೊಂಡಂದ್ರೆ ಅಶುದ್ಧತೆ ಇಲ್ಲ ಅಂತಲ್ಲ.
ಇದರೊಳಗಿನ ದೋಷಗಳನ್ನು ದಾಟಿ ನಿಲ್ಬೇಕಂದ್ರೆ ಪಾರಮಾರ್ಥನ, ಮತ್ತೊಂದರಿಂದ ಏನಿಲ್ಲ ಇಲ್ಲ. ಈ ಸಂಸಾರ ನೌಕೆಯನ್ನು ದಾಟಬೇಕಂದ್ರೆ ಪಾರಮಾರ್ಥದ ಆಶ್ರಣ ಬೇಕು. ಎಲ್ಲ ರೋಗಕ್ಕೂ ರಾಮಬಾಣ ಇದೆ. ಎಲ್ಲ ರೋಗಕ್ಕೂ ರಾಮಬಾಣ, ಜಗತ್ತಿನ ಎಲ್ಲ ರೋಗಕ್ಕೂ ರಾಮಬಾಣ ಇದೆ. ಆದ್ರೆ ಈಗಿನ ಒಂದ ಪಾರಾಗೋದು ನೋಡ್ಕೋಬಾರ್ದು ನಾವು. ಈಗ ಬಂದತಿ ಪಾರಾದ್ರೆ ಸಾಕಪ್ಪ ಹಂಗಲ್ಲ. ಶಾಶ್ವತ ಪರಿಹಾರ ಏನಪ್ಪ ಇದು? ಶಾಶ್ವತ ಪರಿಹಾರ ಏನಪ್ಪ ಅಂದ್ರೆ ಸದಾ ಸಚ್ಚಿಂತನೆಯಲ್ಲಿ ಮಾಡ್ಕೊಂತ ಇವನು ಮೂರು ಇದೆ, ಕಾಯ ವಾಚ ಮನಸ್ಸ, ಶಾಶ್ವತ ತಪ್ಪದ ಪಾಲನೆ ಮಾಡ್ಕೊಂಡು ಹೋಗು. ಒಮ್ಮೆ ಇದನ್ನು ಪಾಲನೆ ಮಾಡಕ್ಕೆ ತೊಡಗಿದ್ವಿ ಅಂದ್ರೆ ಗುರಿ ಮುಟ್ಟುವವರೆಗೆ ಬಿಡೋಂಗಿಲ್ಲ. ಇದನ್ನು ಗುರಿ ಮುಟ್ಟುವವರೆಗೆ ಬಿಡೋಂಗಿಲ್ಲ. ಇದನ್ನು ಅಡೆತಡೆಗಳು ಬರ್ತಾವೆ. ಸಂಸಾರದ ಇರೋದಾದ ಸಂಬಂಧ ಮರೆಸ್ತತಿ. ಇದನ್ನು ಸದ್ಗುರುವಿನ ಸಂಘ ಬಿಡಿಸ್ತತಿ, ಸಾನ್ನಿಧ್ಯ ಬಿಡಿಸ್ತತಿ, ಸದ್ವಿಚಾರವನ್ನು ಬಿಡಿಸ್ತತಿ. ಸಂಸಾರ ತನ್ನೊಳಗೆ ಹೇಳ್ಕೊಳೋ ಪ್ರಯತ್ನ ಮಾಡ್ತಾನೆ ಇರ್ತದೆ. ಹೊಳ್ಳ ಯಾರು ಇದನ್ನು ಈಜಿ ದಾಟಿ ಗುರಿ ಒಂದು ಲಕ್ಷ್ಯ ಇರ್ಬೇಕಷ್ಟ. ಇದು ಸಂಸಾರದೊಳಗೆ ಇವೆಲ್ಲ ಬಂದರೂ ಸದ್ಯಕ್ಕೆ ಗುರಿ ಕಡೆನ ನಮ್ಮದು ಲಕ್ಷ್ಯ ಇತ್ತು ಅಂದ್ರೆ ಆವಾಗ ನಮಗೆ ದಾರಿ ತೋರಿಸ್ತಾನೆ ಸದ್ಗುರುನ. ಆ ದಾರಿ ನಾವು ಹಿಡ್ಕೊಂಡು ಹೋಗ್ಬೇಕಷ್ಟ. ಅಂದ್ರೆ ಯಾರಿಗೆ ಸದಿಚ್ಛೆ ಇರ್ತೈತಿ ದಾರಿ ಇದ್ದೇ ಇರ್ತದೆ. ಯಾರಿಗೆ ಸದಿಚ್ಛೆ ಇರೋದಿಲ್ಲ ಅಲ್ಲಿ ಅವಕಾಶಗಳಿದ್ರೂ ಈ ಸಂಸಾರ ಮಾಯ ಅವ್ರನ್ನ ಎಳ್ಕೊಂಡು ಅಲ್ಲಿ ಅವಕಾಶಗಳನ್ನು ತಪ್ಪಿಸ್ತದೆ. ನಾನು ಸತ್ಸವನಕ್ಕೆ ಹೋಗ್ಬೇಕತ್ತೀರಿ, ದಿನ ಮುಂಜಾನೆ ಹೋಗ್ಬೇಕತ್ತೀನಿ, ಆಗೋದಿಲ್ಲ. ಬಾಳೆದಾಗ ಎಲ್ಲಕತ್ರಿ, ಬಾಳೆದಾಗ ಎಲ್ಲಕತ್ ಹೇಳ್ರಿ, ಬಾಳೆದಾಗ ಹಾಕತ್ತಂಗೆ ಮುಂಜಾನೆ ಆಫೀಸ್ಗೆ ಹೋಗ್ಬೇಕು, ಕೋಳಿ ಬರ್ಬೇಕು, ಮನೆ ಕೆಲಸ ಆ ಕೆಲಸ. ಹೌದಲ್ಲ? ಹಿಂಗೆ ಈ ನೀ ಬಾಳೆದಾಗ ನೌಕರಿ ಚಾಕ್ರಿ ಇವನ್ನೆಲ್ಲ ಮಾಡಕತ್ತೀರಿ. ಇದೆಲ್ಲ ಸೌಂಡ್ ಮಾಡಕತ್ತೀನಿ. ದುಡಿಮೆ ಎಲ್ಲರೂ ನೀವು ನೌಕರಿ ಮಾಡು, ಮತ್ತೊಂದು ಬಿಸ್ನೆಸ್ ಮಾಡು, ಮತ್ತೊಂದು ಮಾಡು ಇವೆಲ್ಲ ಮಾಡಕತ್ತೀರಿ. ಇದ್ರ ಸಂಬಂಧ ನೀವು ಬದುಕಿಲ್ಲ. ಭಾಳ ಜನ ಏನು ತಿಳ್ಕೊಂಡೆವು, 10ರಿಂದ 5 ನೌಕರಿ, ಮುಂಜಾನೆ 9ರಿಂದ 6 ಅಂಗಡಿ, ಮತ್ತೊಂದು ಮಗದೊಂದು ಈ ಕೆಲಸ, ಇದಕ್ಕೆ ಬದುಕೇನೆ ನೌಕರಿ ಮಾಡೋದು, ಹೆಂಡತಿ ಮಕ್ಕಳು ಚಾಕ್ರಿ ಮಾಡೋದು, ಜೀವನ ಮುಗೀತಿ. ಅವ್ರಿಗೆ ಮಕ್ಕಳು ಮದುವೆ ಮುಂಚೆ ಮಾಡೋದು, ಅವ್ರ ಮೊಮ್ಮಕ್ಕಳು ಎತ್ಕೊಂಡು ಅಡ್ಡಾಡೋದು, ಜೀವನ ಮುಗೀತ್ರಿ. ಭಾಳ ಚಂದ ಜೀವನ ನೋಡ್ರಿ. ನಿಜವಾಗಿ ನೋಡ್ಕೊ, ನಿನ್ನ ಒಳಗೆ ಎಷ್ಟರ ಸಮಾಧಾನ ಐತಪ್ಪ. ನಿನ್ನೊಳಗೆ ನಿನ್ನ ಆಸೆ ಬಯಕೆಗಳು ಮುಗದಾವೋ ಇಲ್ಲೋ ನೋಡ್ಕೊ. ಇದು ನಿಂದಲ್ಲ, ಎಂತೆಂಥ ಮಹಾನವ್ರಿಗೆ ಆಗಿಲ್ಲ. ಇದು ಸಾಧ್ಯ ಆಗಿಲ್ಲ. ಕೈಗೆ ಕಾಲಿಗೆ ಒಂದು ಆಳು ರಾಜ ಮಹಾರಾಜ ಹೆಂಗೆ ಬೆರೆದವ್ರಿಗೆ ಈ ಸಂಸಾರ ಮುಗಿಸೋಕ್ಕಾಗಿಲ್ಲ. ಒಂದು ರಾಜ ಗೆದ್ದಾವ, ಮತ್ತೊಂದು ರಾಜ, 4 ರಾಜ ಗೆದ್ದಾವ, ವಿಶ್ವನ ಗೆಲ್ಲಬೇಕು ಅಂತ ಹೊಂಟಾನ. ಇದು ಆಸೆ ಬಯಕೆಗಳು ಅನ್ನೋದು ಹಂಗೆ ಮುಗಿದಲ್ಲ. ಹೇಳ್ಕೊಂತ ಹೋಗಿ ಕಡಿಕೆ ಅದು ತನ್ನೊಳಗೆ ಮುಳುಗಿಸ್ಕೊಂಡ್ಬಿಡ್ತೈತಿ. ಇದು ಅದಕ್ಕೆ ಸಂಸಾರ ಮಾಯ ಅಂತ. ಎಷ್ಟು ಚಂದ ಮುಳುಗಿಸ್ಕೊಂಡ್ಬಿಡ್ತಲ್ಲ. ಇದು ಮುಳುಗಿಸ್ಕೊಂಡಿದ್ದೀನಿ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಸಂಸಾರ ಮಾಯಿಂದ ಬಾರಾಗೋ ಬಗೆ ಒಂದೇ ಉಪಾಯ ಏನಪ್ಪ ಅಂದ್ರೆ ಸದ್ಗುರು ಸಾನ್ನಿಧ್ಯಕ್ಕೆ ಬಂದು ಸಚ್ಚರಿತವಾಗಿ ಚರಿತ್ರೆ ಶುದ್ಧ ಇಟ್ಕೋಬೇಕು ಮೊದಲು. ಕಾಯ ವಾಚ ಮನುಷ್ಯ ಪರಿಶುದ್ಧ. ಆ ಪರಿಶುದ್ಧತೆ ಇರಲಿಲ್ಲ ಅಂದ್ರೆ ಶ್ರವಣವನ್ನು ಮಾಡ್ಕೊಂತ ಪರಿಶುದ್ಧ ಮಾಡ್ಕೊಂತ ಹೋಗೋದು. ಅವನು ದೋಷ ಇರಲ್ಲ ನಂಗೆ. ಅದಕ್ಕೆ ಅವ್ರು ಅರಿಬೇಕು, ಹೆಂಗೆ ಅರಿಬೇಕಂದ್ರೆ ಅರಿದ್ರೆ ಏನು ಉಳಿದಿರಬಾರ್ದು. ಶಿವಾನಂದ ಭಾಳ ಚಂದ ಹೇಳ್ತಿರ್ತಾನ. ಮತ್ತು ಏನು ಉಳಿದಿರಬಾರ್ದು, ಹಂಗೆ ಅರಿಬೇಕು. ಹಂಗೆ ಅರಿತಾ ಅರಿಲಿಕ್ಕೆ ಏನು ಉಳಿಲಾರ್ದಂಗೆ ಅರಿದು ಅಂದ್ರೆ ಏನು ತಾನಾಗುತ್ತೆ. ಆವಾಗ ಜೀವ ಪರಮರ ಐಕ್ಯ, ಪರಮಾತ್ಮ ನನಗೆ ಯಾರೇ ಎಲ್ಲೋ ಹೊರಗೆ ಇಲ್ಲದ ಅನ್ನೋ ಭಾವ ನಾಶ ಆಗಿ ತನ್ನೊಳಗೆ ಆನಂದದ ಭಾವ. ಎಲ್ಲ ನೋಡ್ರಿ, ಎಲ್ಲ ಋಷಿಮುನಿಗಳನ್ನು ನೋಡ್ರಿ, ತನ್ನೊಳಗೆ ಪರಮಾತ್ಮನ ಕರ್ಕೊಂಡ ಹೊರಗೆ ಹುಡುಕಾಡಿದ್ರು ಮೊದಲು. ಅದ್ರ ಕಡಿಕೆ ನಮ್ಮೊಳಗೆ. ಅದಕ್ಕೆ ಈ ಸತ್ಯವನ್ನು ತಿಳ್ಕೊಬೇಕು. ನಮ್ಮೊಳಗೆ ನಾವು ಅರಿಬೇಕು. ಅದಕ್ಕೆ ಭಕ್ತಿ ಕರ್ಮ ಯೋಗಗಳ ಸಾಧನ ಬೇಕು. सकल साधु संत महाराज की